ಉತ್ತರ ಪ್ರದೇಶದಲ್ಲೊಂದು ಅಪರೂಪದ ಮದುವೆ ನಡೆಯಿತು. ಮದುವೆಗೆ ಅದೆಷ್ಟೋ ಜನ ಸಾಕ್ಷಿಯಾಗಿದ್ರು. ಆದರೆ ಕುಟುಂಬಸ್ಥರ ವಿರೋಧದ ಮಧ್ಯೆ ಈ ಮದುವೆ ನಡೆಯಿತು. ಈ ದೃಶ್ಯದಲ್ಲಿ ತಾವು ನೋಡ್ತಾ ಇರಬಹುದು. ಇವರಿಗೆ ಯಾಕೆ ಮನೆಯವರು ವಿರೋಧ ಮಾಡಿದ್ರು? ಹುಡುಗಿ ನೋಡೋದಕ್ಕೂ ಚೆನ್ನಾಗಿದ್ದಾಳೆ, ಹುಡುಗನು ಚೆನ್ನಾಗಿದ್ದಾನಲ್ಲ ಅಂತ ಹೇಳಿ ಅನ್ಕೋಬಹುದು. ಆದ್ರೆ ಇಲ್ಲಿ ಇರ್ತಕ್ಕಂಥ ಹುಡುಗಿಯಲ್ಲ. ಯಾಕೆಂತ ಹೇಳಿದ್ರೆ ಅವಳು ಮಂಗಳಮುಖಿ. ಹಾಗಾಗಿ ಮನೆಯಲ್ಲಿ ಈ ಮದುವೆಗೆ ಬಹಳಷ್ಟು ವಿರೋಧ ಬಂತು. ಇಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ಜೋಡಿಯ ಹೆಸರು ಶಿವಕುಮಾರ್ ಮತ್ತು ಅಂಜಲಿ ಅಂತ ಹೇಳಿ. ಶಿವಕುಮಾರ್ ಈ ಮಂಗಳಮುಖಿಯಾದಂತಹ ಅಂಜಲಿಯ ಜೊತೆಗೆ ಕಳೆದ 1.5 ವರ್ಷದ ಹಿಂದೆ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಆ ಪ್ರೀತಿ ಬಹಳಷ್ಟು ಗಾಢವಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಆಗ ಮನೆಯಲ್ಲಿ ಹೇಳಿದಾಗ ಇವರ ಮದುವೆಗೆ ಒಪ್ಪೋದಿಲ್ಲ. ಅದು ಹೇಗೆ ಆಗತ್ತೆ, ಮಂಗಳಮುಖಿಯನ್ನ ಹೇಗೆ ಮದುವೆ ಆಗ್ತಿ ಅಂತ ಹೇಳಿ ಬಹಳಷ್ಟು ವಿರೋಧ ಮಾಡ್ತಾರೆ. ಆದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೇಗಾದ್ರೂ ಮಾಡಿ ಜೀವನದಲ್ಲಿ ಒಟ್ಟಿಗೆ ಇರಬೇಕು ಅಂತ ಹೇಳಿ ನಂದಿ ಗ್ರಾಮದಲ್ಲಿರ್ತಕ್ಕಂತಹ ಐತಿಹಾಸಿಕ ದೇವಸ್ಥಾನದಲ್ಲಿ ಹೋಗಿ ಇಬ್ರು ಕೂಡ ಮದುವೆ ಆಗ್ತಾರೆ. ಮನೆಯವರು ಮಾತ್ರ ಬರುವುದಿಲ್ಲ, ಆದರೆ ಇಡೀ ಗ್ರಾಮಸ್ಥರು ಅಥವಾ ಬೇರೆ ಬೇರೆ ಅವರ ಹಿತೈಷಿಗಳು ಕೂಡ ಬಂದು ನವ ವಧುವರರಿಗೆ ಹಾರೈಸ್ತಾರೆ. ಆದ್ರೆ ಮುಂದಿನ ಜೀವನದ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ನಿರ್ಧಾರವನ್ನ ಮಾಡಿದಂತ ಈ ಜೋಡಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ತಮಗೆ ಮಕ್ಕಳಾಗುವ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ಅರಿತುಕೊಂಡು ಒಂದು ಅನಾಥ ಮಗುವನ್ನು ಕೂಡ ದತ್ತು ಪಡೆಯುವಂತಹ ಯೋಚನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಗಂಡ ಹೆಂಡತಿಯಾಗಿ ಬಾಳೋದಕ್ಕೆ ಕೇವಲ ಬೇರೆ ಯೋಚನೆಗಳು ಬೇಕಾಗಿಲ್ಲ, ಪ್ರೀತಿಯೊಂದಿದ್ರೆ ಸಾಕು ಅಂತ ಹೇಳಿ ನಿರ್ಧಾರ ಮಾಡಿದಂತಹ ಈ ಅಪರೂಪದ ಜೋಡಿ ಇದೀಗ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ, ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.